ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಫೈನಲಿ ರಾಹುಲ್ ಗಾಂಧಿ ಅವರಿಗೆ ಒಳ್ಳೆಯ ಟೈಮ್ ಬಂದೇ ಬಿಡ್ತು ನೋಡಿ. ಮೋದಿಜಿಯನ್ನ ಪ್ರಧಾನಿ ಹುದ್ದೆಯಿಂದ ಕೆಳಗಿಳಿಸಿ ತಾವು PM ಆಗೋದಕ್ಕೆ ಇದೊಂದು ಸದಾವಕಾಶ ಅಂತಲೇ ಹೇಳಬಹುದು. ಹೆಂಗೆ ಏನು ಅನ್ನೋದನ್ನು ಡಿಟೇಲ್ ಆಗಿ ಮಾತಾಡ್ತೀನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. आप यहाँ से जाएंगे किसी दुकानदार के पास जाइए, कहिए चौकीदार, आप बेरोजगारियों के पास जाइए, कहिए चौकीदार. ವೀಕ್ಷಕರೇ, ರಾಹುಲ್ ಗಾಂಧಿ ಅವರದ್ದು ಸ್ವಲ್ಪ ಟೈಮ್ ಇದೊಂದು ಪ್ರಸಂಗ ಇತ್ತು, ನೆನಪಿದೆಯಾ? ಈಗ ಇನ್ನೊಂದು ಪ್ರಸಂಗ ಕೂಡ ಶುರುವಾಗಿದೆ, ವೋಟ್ ಚೋರ್ ಅಂತ. ವೀಕ್ಷಕರೇ, ರಾಹುಲ್ ಗಾಂಧಿ ಅವರ ಈ ಡೈಲಾಗ್ಗಳನ್ನ ಕೇಳಿದ್ದೀರಾ? ಮೊದಲನೇದು ಚೌಕಿದಾರ್ ಚೋರ್, ಎರಡನೇದು ವೋಟ್ ಚೋರ್. ಈಗ ಸ್ವತಃ ಅಮಿತ್ ಶಾ ಅವರೇ ರಾಹುಲ್ ಗಾಂಧಿಗೆ ಒಂದು ಸಹಾಯವನ್ನು ಮಾಡಿದ್ದಾರೆ. ಮೋದಿ ಅವರನ್ನ ಪ್ರಧಾನಿ ಹುದ್ದೆಯಿಂದ ಕೆಳಗಿಳಿಸೋದಕ್ಕೆ ರಾಹುಲ್ ಗಾಂಧಿಗೆ ಇದೊಂದು ಒಳ್ಳೆಯ ಅವಕಾಶ ಅಂತಲೇ ಹೇಳಬಹುದು. ನೋಡಿ, ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಚೌಕಿದಾರ್ ಚೋರ್ ಹೇ ಅಂತ, ವೋಟ್ ಚೋರ್ ಅಂತ. ಸೊ ಈಗ ಅಮಿತ್ ಶಾ ಅವರು ಹೊಸ ಕಾನೂನನ್ನು ತರ್ತಾ ಇದ್ದಾರೆ. ಭ್ರಷ್ಟರು, ಕಳ್ಳರು, ಕ್ರಿಮಿನಲ್ಗಳು ಪ್ರಧಾನಿಯಾಗಿರಲಿ, CM ಆಗಿರಲಿ ಅಥವಾ ಯಾವುದೇ ಮಂತ್ರಿ ಆಗಿರಲಿ ಅಧಿಕಾರದಲ್ಲಿ ಇರೋ ಹಂಗಿಲ್ಲ ಅಂತ. ಈಗ ರಾಹುಲ್ ಗಾಂಧಿ ಹೇಳ್ದಂಗೆ ಚೌಕಿದಾರ್ ಚೋರ್ ಅನ್ನೋದು ನಿಜವೇ ಆಗಿದ್ರೆ ಪ್ರಧಾನಿ ಸ್ಥಾನದಿಂದ ಮೋದಿಜಿಯನ್ನು ಕೆಳಗಿಳಿಸೋದು ರಾಹುಲ್ಗೆ ತುಂಬ ಈಸಿ ಆಗಿಬಿಡುತ್ತಲ್ಲ. ಸಾಕ್ಷಿಗಳನ್ನು ಕೊಟ್ಟು ಕೇಸ್ಗಳನ್ನು ದಾಖಲಿಸಿ ಮೋದಿಜಿಯನ್ನು ಅರೆಸ್ಟ್ ಮಾಡಿಸಿ ನಂತರ ಪ್ರಧಾನಿ ಸ್ಥಾನದಿಂದ ಕೆಳಗಿಳಿಸೋದು ತುಂಬ ಸುಲಭ ಆಗ್ಬಿಡ್ತು ನೋಡಿ. ಆದರೆ ಒಂದು ಅರ್ಥ ಆಗ್ತಿಲ್ಲ, ಯಾಕೋ ಈ ಹೊಸ ಬಿಲ್ಗೆ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ವಾದ್ರೆ ಒಪ್ಕೊಳ್ತಾ ಇಲ್ಲ. ಚೋರ್ಗಳನ್ನು ವಜಾ ಮಾಡೋದಕ್ಕೆ ತುಂಬ ವಿರೋಧ ಮಾಡ್ತಾ ಇದ್ದಾರೆ. ಅಲ್ಲದೆ ವೋಟ್ ಚೋರಿ ಮಾಡಿ ಪ್ರಧಾನಿಯಾದವರನ್ನು ಕೆಳಗಿಳಿಸೋದಕ್ಕೆ ಕೂಡ ಸದಾವಕಾಶ ಸಿಕ್ಕಿದೆ. ದಾಖಲೆ ಹಾಗೂ ಕೈನಲ್ಲಿದೆ. ದಾಖಲೆ ಸಹಿತ ಕೋರ್ಟ್ನಲ್ಲಿ ಕೇಸ್ ಹಾಕಿ ವಜಾ ಮಾಡಿಸಿ ತಾವು ಪಟ್ಟ ಇರೋಕೆ ಒಳ್ಳೆ ಚಾನ್ಸ್ ಇದು. ಬಟ್ ಅಂಥ ಚಾನ್ಸನ್ನು ಕೂಡ ಯೂಸ್ ಮಾಡಿಕೊಳ್ದೆ ಈ ಬಿಲ್ಲೇ ಬೇಡ ಅಂತಿದ್ದೀರಲ್ಲ ರಾಹುಲ್ ಗಾಂಧಿ ಅವರೇ, ಏನಾಗಿದೆ ನಿಮಗೆ? ಅಸಲಿಗೆ ಏನಿದು ಬಿಲ್ಲು, ಏನು ಕತೆ? ಸ್ವಲ್ಪ ಡೀಟೇಲ್ ಆಗಿ ಮಾತಾಡೋಣ. ವೀಕ್ಷಕರೇ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ಒಂದು ಬಿಲ್ ಬಗ್ಗೆ ಮಾತಾಡ್ತಾರೆ. ಈ ಬಿಲ್ ಬಗ್ಗೆ ಮಾತಾಡ್ತಿದ್ದ ಹಾಗೆ ಪ್ರಿಯಾಂಕಾ ವಾದ್ರಾ ಅವರು ತುಂಬ ಟೆನ್ಷನ್ ಮಾಡ್ಕೊಂಡ್ಬಿಟ್ರು. ಆ ಬಿಲ್ಲನ್ನು ಇವರ ಮೇಲೆ ತರ್ತಾ ಇದ್ದಾರೇನೋ ಅನ್ನುವಷ್ಟು ಆತಂಕಕ್ಕೆ ಒಳಗಾಗ್ಬಿಡ್ತಾರೆ. ಹಾಗೆ ನೋಡಿದ್ರೆ ಈ ಬಿಲ್ ಒಂಥರ ಭಾರತದ ರಾಜಕೀಯದಲ್ಲಿ ಸ್ವಚ್ಛತಾ ಅಭಿಯಾನ ಅಂತಾನೂ ಹೇಳಬಹುದು. ಸ್ವತಃ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರೇ ಸ್ವತಃ ಹೇಳ್ತಾರೆ, ಇದು ಕೇವಲ ಒಂದು ಪಕ್ಷವನ್ನು ಸ್ವಚ್ಛ ಮಾಡೋದಲ್ಲ, ಇದರಿಂದ ಎಲ್ಲ ರಾಜಕೀಯ ಪಕ್ಷವೂ ಕ್ಲೀನ್ ಆಗುತ್ತೆ. ಸ್ವತಃ BJPಯ ಕೆಲ ರಾಜಕಾರಣಿಗಳು ಕೂಡ ತಗಲಾಕೊಳ್ತಾರೆ ಅಂತ. 3 ದೊಡ್ಡ ಮಹತ್ವಪೂರ್ಣ ಬಿಲ್ಗಳದು. ಅದರಲ್ಲಿ ಒಂದು ಸಂವಿಧಾನವನ್ನೇ ತಿದ್ದುಪಡಿ ಮಾಡುವಂತಹ ಬಿಲ್ ಇದಾಗಿದೆ. ಮೊದಲನೇ ಬಿಲ್ಲು ಯಾರೇ ಆಗಿರಲಿ, ಪ್ರಧಾನಿಯಾಗಿರಲಿ, ಮುಖ್ಯಮಂತ್ರಿಯಾಗಿರಲಿ, ಅವರಿಗೂ ಕೂಡ ಈ ಬಿಲ್ ಅನ್ವಯಿಸುತ್ತೆ. ಸಚಿವರು, ಶಾಸಕರು ಅಥವಾ ಮುಖ್ಯಮಂತ್ರಿ ಇಲ್ಲ ಪ್ರಧಾನಮಂತ್ರಿ ಆಗಿರಲಿ, ಯಾವುದಾದ್ರೂ ಕೇಸ್ನಲ್ಲಿ ಅರೆಸ್ಟ್ ಆಗಿ 30 ದಿನಗಳಿಗಿಂತ ಜಾಸ್ತಿ ಕಸ್ಟಡಿಯಲ್ಲಿದ್ದರೆ, ಅವ್ರು ಅರೆಸ್ಟ್ ಆಗಿರೋ ಕೇಸಿನ ಶಿಕ್ಷೆ 5 ವರ್ಷಕ್ಕಿಂತ ಮೇಲಿದ್ದರೆ ಅಂಥವರು ಅರೆಸ್ಟ್ ಆದ 30 ದಿನಗಳ ಒಳಗೆ ಅವರಾಗಿಯೇ ರಾಜೀನಾಮೆ ಕೊಡಬೇಕು. ಇಲ್ಲ ಅಂದರೆ 31ನೇ ದಿನ ಅವರ ಹುದ್ದೆ ಹೋಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ಅರವಿಂದ್ ಕೇಜ್ರಿವಾಲ್ ಅವರ ಕೇಸನ್ನೇ ನೋಡಿ. ಜೈಲಿಗೆ ಹೋದರೂ ಕೂಡ ಅವರ CM ಸ್ಥಾನ ಹೋಗಿರಲಿಲ್ಲ. ಜೈಲಿನಲ್ಲಿ ಇದ್ದುಕೊಂಡೇ ಅಲ್ಲಿಗೆ ಫೈಲ್ಸನ್ನು ತಂದು ಸರ್ಕಾರ ನಡೆಸ್ತಾರೆ. ಬಟ್ ಇನ್ನು ಮುಂದೆ ಆ ರೀತಿ ಆಟಗಳು ನಡೆಯೋದಿಲ್ಲ. ಇಂಥವರಿಗೆ ಸಂವಿಧಾನದಲ್ಲಿ ಒಂದು ಗ್ರೇ ಏರಿಯಾ ಅನ್ನೋದಿತ್ತು. ಜೈಲಿಗೆ ಹೋಗೋದು, ಅಲ್ಲಿಂದಲೇ ಆಡಳಿತ ನಡೆಸೋದು, ಮತ್ತೆ ಬೇಲ್ ಮೇಲೆ ಬರೋದು. ಆದರೆ ಇನ್ನೂ ಅದಿರೋದಿಲ್ಲ. ಹಂಗೆ ನೋಡಿದ್ರೆ ಇದ್ರ ಬಗ್ಗೆ ಸಂವಿಧಾನದಲ್ಲಿ ಯಾವುದೇ ರೀತಿಯ ಉಲ್ಲೇಖ ಕೂಡ ಇಲ್ಲ. ಯಾವುದಾದ್ರೂ ಮಂತ್ರಿ ಜೈಲಿಗೆ ಹೋದರೆ ಅಲ್ಲಿಂದ ಆಡಳಿತ ನಡೆಸಬಾರ್ದು ಅಂತ ಎಲ್ಲೂ ಬರ್ದಿಲ್ಲ. ಅಂಬೇಡ್ಕರ್ ಅವರು ಇದನ್ನು ಹೇಗೆ ಯೋಚನೆ ಕೂಡ ಮಾಡಿರೋಕ್ಕೆ ಸಾಧ್ಯ ಹೇಳಿ? ಜೈಲಿಗೆ ಹೋಗಿ ಅಲ್ಲಿಂದಲೂ ಕೂಡ ಹೀಗೆ ರಾಜ್ಯ ದೇಶ ನಡೆಸ್ತಾರೆ ಅಂತ. ಸೊ ಅದ್ರ ಬಗ್ಗೆ ಅವರು ತಲೆ ಕೆಡಿಸ್ಕೊಂಡಿರಲಿಲ್ಲ, ಬರೆದೂ ಇರಲಿಲ್ಲ. ಈಗ ಸರ್ಕಾರ ಈ ಗ್ರೇ ಏರಿಯಾವನ್ನು ಮುಚ್ಚಾಕೋಕೆ ಹೊರಟಿದೆ. ಸಂವಿಧಾನವನ್ನು ತಿದ್ದುಪಡಿ ಮಾಡೋದಕ್ಕೆ ಮುಂದಾಗಿದೆ. 30 ದಿನಗಳ ಮೇಲೆ ಕಸ್ಟಡಿ ಆಯಿತು ಅಂದರೆ ಆಗ ರಾಜೀನಾಮೆ ಕೊಡಬೇಕು. ಅಷ್ಟರಲ್ಲಿ ಜಾಮೀನೇನಾದರೂ ಸಿಕ್ಕಿದ್ರೆ ಓಕೆ, ಇಲ್ಲ ಅಂದರೆ ಹುದ್ದೆ ಹೋಗುತ್ತೆ.
ಈ ಬಿಲ್ ಯಾಕೆ ಮುಖ್ಯ ನೋಡಿ. ಅರವಿಂದ್ ಕೇಜ್ರಿವಾಲ್, ಹೇಮಂತ್ ಸೊರೇನ್, ಕರ್ನಾಟಕದ CM ಸಿದ್ದರಾಮಯ್ಯ ಅವರ ಹೆಂಡತಿ ಕೇಸು, ಹೀಗೆ ಹಲವರ ಹೆಸರಿದೆ. ಇದೆಲ್ಲ ಈ ಬಿಲ್ನ ವ್ಯಾಪ್ತಿಯಲ್ಲೇ ಬರುತ್ತೆ. ಅದಕ್ಕಾಗಿಯೇ ವಿರೋಧ ಪಕ್ಷಗಳಿಗೆ ಒಳಗೊಳಗೆ ಭಯ ಶುರುವಾಗಿರೋದು. ನರೇಂದ್ರ ಮೋದಿ ಅವರು 2014ರಲ್ಲಿ ಅಧಿಕಾರಕ್ಕೆ ಬಂದಾಗ ಒಂದು ಮಾತನ್ನು ಕೊಟ್ಟಿದ್ರು, MP ಹಾಗೂ MLAಗಳ ಕೇಸನ್ನು ಚುರುಕು ಮಾಡ್ತೇವೆ ನಾವು ಅಂತ. ಈ ಮೂಲಕ ನರೇಂದ್ರ ಮೋದಿ ಅವರು ಆ ಮಾತನ್ನು ಉಳಿಸ್ಕೊಂಡಂಗಿದೆ. ಇನ್ನೊಂದು ವಿಷಯ ಏನಂದರೆ, ಸುಪ್ರೀಂ ಕೋರ್ಟ್ನ ಈ ಆರ್ಟಿಕಲ್ 142 ಬಳಸ್ಕೊಂಡು ಯಾವಾಗ ಬೇಕಾದರೂ ಆದೇಶ ನೀಡುತ್ತೆ. ಇದ್ರ ಬಗ್ಗೆ ಹಿಂದೆ ಕೂಡ ನಾವು ಮಾತಾಡಿದ್ವಿ. ಆದರೆ ಇದೇ ಸುಪ್ರೀಂ ಕೋರ್ಟ್ ಈ ಆರ್ಟಿಕಲ್ 142 ಇಲ್ಲಿ ಮಾತ್ರ ಬಳಸೋದಿಲ್ಲ. ಇದ್ರ ಬಗ್ಗೆ, ಈ ವಿಷಯದ ಬಗ್ಗೆ ಸುಪ್ರೀಂ ಕೋರ್ಟ್ ಇದುವರೆಗೂ ಕೂಡ ಮಾತಾಡಿಯೇ ಇರಲಿಲ್ಲ. ಅಷ್ಟು ಧೈರ್ಯ ಕೂಡ ಇರಲಿಲ್ಲ. ಬಟ್ ಈಗ ಆ ಧೈರ್ಯವನ್ನು ಪ್ರಧಾನಿ ಮೋದಿ ಅವರು ಮಾಡಿದ್ದಾರೆ. ಹಲವು ರಾಜಕಾರಣಿಗಳ ಮೇಲೆ ಕೇಸ್ಗಳು ಆಲ್ರೆಡಿ ನಡೀತಾ ಇದೆ. ಈ ಬಿಲ್ ಏನಾದರೂ ಪಾಸ್ ಆಗಿಬಿಟ್ರೆ ಅಂತಹ ಎಲ್ಲರೂ ಭಯ ಪಟ್ಬಿಡ್ತಾರೆ. ಆಗ ರಾಜಕೀಯದಲ್ಲಿ ಕೆಲ ಸರ್ಕಾರಗಳಲ್ಲಿ ತುಂಬ ಬದಲಾವಣೆಗಳಾಗೋದಂತೂ ಸತ್ಯ. ನೋಡಿ, ಇದೊಂದು ಸಾಂವಿಧಾನಿಕ ತಿದ್ದುಪಡಿ. 3/2 ಬಹುಮತದ ಅಗತ್ಯ ಇದಕ್ಕಿರುತ್ತೆ. ಸೊ ಅದಕ್ಕೆ ತುಂಬ ಗ್ರೌಂಡ್ ವರ್ಕ್ ಕೂಡ ಮಾಡಬೇಕಾಗುತ್ತೆ ಸರ್ಕಾರ. ಆಗಲೇ ಈ ಬಿಲ್ಲನ್ನು ಪಾಸ್ ಮಾಡೋದಕ್ಕಾಗೋದು, ಇದನ್ನು ಶುರು ಮಾಡೋದಕ್ಕಾಗೋದು. ಇದು ನಿಜವಾಗಿಯೂ ಭಾರತಕ್ಕೆ ಬೇಕಾಗಿತ್ತು. ನೋಡಿ, ಯಾವುದೋ ಭ್ರಷ್ಟಾಚಾರ, ಕ್ರೈಮು ಅಥವಾ ತಪ್ಪುಗಳನ್ನು ಮಾಡಿ ಜೈಲಿಗೆ ಹೋಗಿ ಅಲ್ಲಿಂದ ಸರ್ಕಾರವನ್ನು ನಡೆಸ್ತಾರೆ ಅಂದರೆ ಏನರ್ಥ ಅದರಲ್ಲಿ? ಇದು ಯಾವ ರೀತಿಯ ಕಾನೂನು? ಈಗ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ವಾದ್ರಾ ಇನ್ನೂ ಸುಮಾರು ಜನರಿಗೆ ಭಯ ಶುರುವಾಗಿದೆ. ತುಂಬಾ ವಿರೋಧ ಕೂಡ ಮಾಡ್ತಾ ಇದ್ದಾರೆ. ತಪ್ಪು ಮಾಡಿದವರಿಗೆ ಅಲ್ವಾ ಈ ಥರ ಭಯ ಕೂಡ ಶುರುವಾಗೋದು. ಇಲ್ಲ ಅಂದಿದ್ರೆ ವಿರೋಧ ಪಕ್ಷಗಳು ಇಷ್ಟೊಂದು ಆಕ್ರೋಶ ಯಾಕೆ ಮಾಡ್ತಾ ಇದ್ವು? ಈ ಬಿಲ್ಲನ್ನು ಕೇವಲ ಅವರಿಗಾಗಿಯೇ ತರ್ತಾ ಇರೋದು. ಹಾಗಾದರೆ ಹಂಗೆ ಆಡ್ತಾ ಇದ್ದಾರೆ. ದೇಶದಲ್ಲಿ ಒಟ್ಟು 3 ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಅದರಲ್ಲಿ ಒಂದು ರಾಜ್ಯದ ಮುಖ್ಯಮಂತ್ರಿ ತಗಲಾಕೊಂಡಿದ್ದಾರೆ ಕೂಡ. ಅವರು ಜೈಲಿಗೆ ಹೋಗುವ ಸಂಭವವೂ ಇದೆ. ಅಲ್ಲಿನ DCM ಕೂಡ ಅದಕ್ಕೆ ಕಾಯ್ತಾ ಇದ್ದಾರೆ. CM ಅರೆಸ್ಟ್ ಆದರೆ ಸಾಕು ಅಂತ. ಕೇವಲ ಕಾಂಗ್ರೆಸ್ ಅಷ್ಟೇ ಅಲ್ಲ, DMK, ಆಮ್ ಆದ್ಮಿ, ಮಮತಾ, ತೇಜಸ್ವಿ ಯಾದವ್ ಎಲ್ರಿಗೂ ಈ ಕಾನೂನು ಡವ ಅನ್ನಿಸ್ತಾ ಇದೆ. ಸರಿ, ಏನಂದರೆ ಸದನದಲ್ಲಿ ಎಲ್ಲರಿಗಿಂತ ಮೊದಲು ಈ ಬಿಲ್ಲನ್ನು ವಿರೋಧ ಮಾಡಿದ್ಯಾರು ಅಂದರೆ ನಮ್ಮ ಪ್ರಿಯಾಂಕಾ ವಾದ್ರಾ ಅವರು. ಇದೊಂದು ಕ್ರೂರ ಬಿಲ್ ಅಂತ ಅವ್ರು ಹೇಳ್ತಾರೆ. ಹಾಗಾದರೆ ಸಿಸ್ಟಮ್ನ ಸ್ಯಾನಿಟೈಸ್ ಮಾಡೋದು ಇಷ್ಟ ಇಲ್ವಾ ಇವರಿಗೆ? ಇವರ ಭಯ ಏನಂದರೆ, ಈ ಬಿಲ್ ಪಾಸ್ ಮಾಡಿದ್ರೆ ಅವರ ಗಂಡ ರಾಬರ್ಟ್ ವಾದ್ರಾ MP ಆಗೋದು ಕಷ್ಟ ಆಗ್ಬಿಡುತ್ತಲ್ವಾ. ಯಾಕಂದರೆ ಅವ್ರು ತಗಲಾಕೊಂಡಿರೋ ಕೇಸು ಎಲ್ಲದಕ್ಕಿಂತ ಭಯಂಕರವಾಗಿದೆ. ಇವರ ಲೆಕ್ಕಾಚಾರ ಹೆಂಗೆ ಅಂದರೆ, ಏನು ಬೇಕಾದರೂ ಮಾಡೋದು, ನಂತರ ಅಭಿಷೇಕ್ ಮನು ಸಿಂಘ್ವಿ ಅಂತಹ ಲಾಯರ್ಗೆ ದೊಡ್ಡ ಫೀಸ್ ಕೊಡೋದು, ಹೊರಗೆ ಬರೋದು. ನೋಡಿ, ಈ ಬಿಲ್ನಿಂದ BJPಯವರಿಗೆ ಯಾವ ಭಯವೂ ಇಲ್ಲ. ಪ್ರಧಾನಿ ಮೋದಿಯವರಿಗೂ ಕೂಡ ಯಾವುದೇ ರೀತಿಯ ಆತಂಕ ಕಾಣಿಸ್ತಾ ಇಲ್ಲ. ಆದರೆ ಇವರು ಯಾಕೆ ಇಷ್ಟೊಂದು ಭಯ ಪಡ್ತಿರೋದು? ಪದೇ ಪದೇ ಕೆಲವರು ನಮಗೆ ಒನ್ ಸೈಡ್ ಸ್ಟೋರಿ ಮಾಡ್ತೀರಾ ಅಂತಾರೆ. ಏನು ಮಾಡೋದು ಹೇಳಿ ಇಂಥದ್ದಕ್ಕೆ? ಯಾವುದಾದ್ರೂ ಒಂದು ವಿಷಯಕ್ಕೆ ಹೋಗೋಣ ಅಂದ್ಕೊಂಡ್ರೆ ಯಾವುದೂ ಸಿಗೋದಿಲ್ಲ ಅಂಥದ್ದು. ಈ ಬಿಲ್ನಿಂದ ಈಗ ಹಲವು ರಾಜಕೀಯ ನಾಯಕರ ಭವಿಷ್ಯ ಕೂಡ ಪಾಪ ಹಾಳಾಗಿ ಹೋಗಲಿದೆ. ಇನ್ನು 2ನೇ ಬಿಲ್ಲು ಜಮ್ಮು ಕಾಶ್ಮೀರ ಪುನರ್ವಿಂಗಡಣಾ ತಿದ್ದುಪಡಿ ಕಾಯ್ದೆ. ಇದರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಅಂತೂ ಇಲ್ಲ ನಮ್ಮ ಹತ್ರ. ಆದರೆ ಅಷ್ಟರಲ್ಲಿ ಓಮರ್ ಅಬ್ದುಲ್ಲಾ ಟ್ವೀಟ್ ಮಾಡಿ ಆಗಿದೆ, ಐ ಕೆನಾಟ್ ಟೇಕ್ ಇಟ್ ಎನಿ ಮೋರ್ ಅಂತ. ಈ ಬಿಲ್ನ ಪ್ರಕಾರ ಜಮ್ಮು ಕಾಶ್ಮೀರದ LG ಗವರ್ನರ್ಗೆ ಜಾಸ್ತಿ ಪವರನ್ನು ಕೊಡಲಾಗುತ್ತೆ ಅಂತ ಹೇಳಲಾಗ್ತಿದೆ. ಇದರ ನಡುವೆ ಜಮ್ಮು ಕಾಶ್ಮೀರದ ಇನ್ನೊಂದು ವಿಷಯವನ್ನು ಹೇಳೋದು ಮರ್ತ್ವಿ ನೋಡಿ. ಜಮ್ಮು ಕಾಶ್ಮೀರದ ಸ್ಟೇಟ್ ಹುಡ್ ವಿಷಯ ಸುಪ್ರೀಂ ಕೋರ್ಟಿಗೆ ಹೋಗಿತ್ತು. ಆಗ ಸುಪ್ರೀಂ ಕೋರ್ಟ್ ಪಹಲ್ಗಾಮ್ ದಾಳಿಯನ್ನು ನೋಡಿದ್ರೆ ಅಲ್ಲಿನ ಸಿಚುವೇಶನ್ ಸರಿ ಇಲ್ಲ ಅಂತ ಅನಿಸುತ್ತೆ. ಇಂಥ ಟೈಮಲ್ಲಿ ಕೇಂದ್ರಕ್ಕೆ ನಾವು ಫೋರ್ಸ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದೆ. ಎಂಥ ಆಶ್ಚರ್ಯ ನೋಡಿ. ಇಷ್ಟಾದರೂ ಅರ್ಥ ಆಯ್ತಲ್ಲ ಸುಪ್ರೀಂ ಕೋರ್ಟಿಗೆ, ಅದೇ ಖುಷಿ. ಯಾಕಂದರೆ ಇದೇ ಸುಪ್ರೀಂ ಕೋರ್ಟ್ ಜಮ್ಮು ಕಾಶ್ಮೀರದಲ್ಲಿ ಪರಿಸ್ಥಿತಿ ಸಂಪೂರ್ಣ ಸರಿ ಹೋಗದೇ ಇದ್ದಾಗಲೂ ಎಲೆಕ್ಷನ್ಗೆ ಅವಕಾಶವನ್ನು ಕೊಟ್ಟಿತ್ತು. ನಂತರ ಪಹಲ್ಗಾಮ್ ದಾಳಿಯೂ ಆಗಿತ್ತು. ಇಷ್ಟು ಬೇಗ ಅರ್ಥ ಆಯ್ತಲ್ಲ ಅನ್ನೋದೇ ನಮಗೆ ಸಮಾಧಾನ. ಇನ್ನು 3ನೇ ಬಿಲ್ಲು ಕೇಂದ್ರಾಡಳಿತ ಪ್ರದೇಶಗಳ ತಿದ್ದುಪಡಿ ಬಿಲ್ಲು. ಈ 3 ಬಿಲ್ಗಳು ಕೂಡ ಕ್ರಾಂತಿಕಾರಿ ಬಿಲ್ ಅಂತ ಹೇಳ್ಬೋದು. ಈ ಬಿಲ್ ಬಗ್ಗೆ ಅಮಿತ್ ಶಾ ಅವರು ಮಾತಾಡಿದ್ದೇ ತಡ, ಕಾಂಗ್ರೆಸ್ನ KC ವೇಣುಗೋಪಾಲ್ ಅವರು ಅಮಿತ್ ಶಾ ವಿರುದ್ಧ ಶುರು ಮಾಡಿಕೊಂಡೇ ಬಿಟ್ರು.
ಕೆ.ಸಿ. ವೇಣುಗೋಪಾಲ್ ಹೇಳ್ತಾರೆ, ಅಮಿತ್ ಶಾ ಅವರು ಗುಜರಾತ್ನ ಗೃಹ ಸಚಿವರಾಗಿದ್ದಾಗ ಅವರನ್ನು ಬಂಧಿಸಲಾಯಿತು, ಆಗ ನೈತಿಕತೆಯನ್ನು ಪ್ರದರ್ಶಿಸಿದ್ರ ಅಂತ ಕೇಳ್ತಾರೆ. ಇದಕ್ಕೆ ಮೋಟಾಬಾಯಿ ಅವ್ರ ಉತ್ತರ ಹೇಗಿತ್ತು ನೋಡಿ. नैतिकता के मूल्यों का हवाला देकर इस्तीफा भी दिया और जब तक मैं कोर्ट से निर्देश नहीं हुआ कोई संविधान पद मैंने स्वीकार नहीं किया। ये क्या सिखाते हैं नैतिकता में? मैं तो इस्तीफा देकर गया था. ನನ್ನನ್ನ ನಕಲಿ ಪ್ರಕರಣದಲ್ಲಿ ಸಿಲುಕಿಸಲಾಗಿತ್ತವತ್ತು. ಆದರೂ ನಾನು ಬಂಧನಕ್ಕೂ ಮುನ್ನ ರಾಜೀನಾಮೆಯನ್ನು ನೀಡಿದ್ದೆ ಮತ್ತು ಖುಲಾಸೆಯಾಗುವ ಮುನ್ನ ಒಂದೇ ಒಂದು ಸಾಂವಿಧಾನಿಕ ಹುದ್ದೆಯನ್ನು ಕೂಡ ಅಲಂಕರಿಸಲಿಲ್ಲ. ನೀವು ನನಗೆ ನೈತಿಕತೆಯನ್ನು ಕಲಿಸ್ತೀರಾ ಅಂತ. ನಿಜ, ಅವತ್ತು ಅಮಿತ್ ಶಾ ಅವ್ರ ಮೇಲೆ ಸುಳ್ಳು ಆರೋಪ ಹೊರಿಸಿ ಅರೆಸ್ಟ್ ಮಾಡಿಸಿದ್ರು. ಆದರೆ ಅರೆಸ್ಟ್ ಆಗೋದಕ್ಕೂ ಮುನ್ನ ಅಮಿತ್ ಶಾ ಅವರು ಈ ದೇಶದ ಕಾನೂನಿಗೆ ಗೌರವವನ್ನು ಕೊಟ್ಟು ರಾಜೀನಾಮೆಯನ್ನು ನೀಡ್ತಾರೆ. ಇದು ಕಮಿಟ್ಮೆಂಟ್ ಅಂದರೆ. भारतीय जनता पार्टी और आतंकवाद के खिलाफ लड़ने वाली सारी शक्तियां मिलकर के जनता के अंदर जाएंगे. जहां तक कानूनी सवाल है, अमित भाई पूरी तरह न्यायपालिका का आदर करते हुए कानूनी जंग का भी मुकाबला करेंगे और मुझे विश्वास है भारत की न्यायपालिका उन्हें न्याय देगी. मैं आज अभी जब एयरपोर्ट पर दिल्ली उतरा तो मुझे जानकारी मिली है कि श्री अमित शाह जी ने अपना इस्तीफा मेरे बंगले पर पहुंचाया है. मैं दिल्ली से वापस जाकर के उसके लिए आवश्यक प्रक्रिया पूर्ण करूंगा और उनके इस्तीफे को स्वीकार करूंगा. थक गए? मैंने कह दिया. जी हाँ, उनका इस्तीफा मेरे घर पहुंचा है, इसे मुझे अभी टेलीफोन पे जानकारी मिली है. मैं उनका इस्तीफा स्वीकार करता हूं. प्रक्रिया में पहुंचते ही पूरी करूंगा. ಮೋಟಾಬಾಯಿ ಹತ್ರ ಇದೆಲ್ಲ ಇಟ್ಕೊಂಡ್ಬೇಡಿ ಅಂದರೆ ಕೇಳೋದೇ ಇಲ್ಲ. ಏನು ಮಾಡೋದು ಹೇಳಿ. ಪಾಪ ಈಗ ನಮಗಿರೋ ಚಿಂತೆ ಏನಂದರೆ ರಾಹುಲ್ ಗಾಂಧಿ ಅವರದ್ದೇ. ರಾಹುಲ್ ಗಾಂಧಿ ಅವರು PM ಆಗುವಂತಹ ಕನಸು ಇಲ್ಲಿಗೆ ಬಿಟ್ಬಿಡ್ಬೇಕಾ ಅಂತ. ವೀಕ್ಷಕರೇ, ಈ ಹೊಸ ಬಿಲ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ.